ಹಾಯ್ ಹೆಲೋ ಎವ್ರಿವನ್, ವೆಲ್ಕಮ್ ಟು ಅಂಬು ಮಧು ವ್ಲಾಗ್ಸ್. ಎಲ್ಲರಿಗೂ ಫಸ್ಟ್ಲಿ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ನನ್ನ ಈ ಫಸ್ಟ್ ವ್ಲಾಗ್ನ ನಾನಿಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿರೋ ಹಾಗೆ ನನ್ನ ಒಂದು ಚಿಕ್ಕ ಸ್ವೀಟ್ ರೆಸಿಪಿಯಿಂದ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ವಿಡಿಯೋ ನೋಡ್ಕೊಂಡು ಬರೋಣ. ನಾನಿಲ್ಲಿ ಮಾಡ್ತಾ ಇರೋದು ಬ್ರೆಡ್ ಜಾಮೂನ್. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಸಕ್ಕರೆ, ಅಡುಗೆ ಎಣ್ಣೆ, ಏಲಕ್ಕಿ, ನಾನಿಲ್ಲಿ ಕಾಯಿಸಿ ಹಾರಿರೋವಂಥ ಹಾಲು ತೊಗೊಂಡಿದ್ದೀನಿ, ಹಾಗೆಯೇ ಬ್ರೆಡ್. ಇಲ್ಲಿ ನಾವು ಬ್ರೆಡ್ ರೆಸಿಪಿ ಮಾಡ್ತಿರೋದ್ರಿಂದ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಇಲ್ಲಿ ಬ್ರೆಡ್ ಬೇಕು. ನಾವಿಲ್ಲಿ ಬ್ರೆಡ್ಡನ್ನು ಸ್ಲೈಸ್ ಆಗಿ ಅಲ್ಲಿ ಏನು ಬಾರ್ಡರ್ಸ್ ಏನಿದೆ ಬ್ರೌನ್ ಕಲರು ಅದೆಲ್ಲನೂ ಕಟ್ ಮಾಡಿ ಬರೀ ವೈಟ್ ಏನಿದೆ ಆ ವೈಟ್ ಪಾರ್ಟ್ ಮಾತ್ರ ನಾವು ಯೂಸ್ ಮಾಡ್ತೀವಿ. ಇಲ್ಲಿ ನಾವು ಮಾಡ್ತಾ ಇರೋದು ಜಾಮೂನ್ ಆಗಿರೋದ್ರಿಂದ ನಮಗೆ ವೈಟ್ ಪಾರ್ಟ್ ಮಾತ್ರ ಸಾಕು. ಸೊ ನಾನಿಲ್ಲಿ ಒಂದು ಪ್ಯಾಕೆಟ್ ಬ್ರೆಡ್ಡು ಫುಲ್ಲು ಎಲ್ಲ ಬಾರ್ಡರ್ಸ್ ಎಲ್ಲ ಕಟ್ ಮಾಡಿ ನಾನು ಈ ಥರ ಒಂದು ಬೌಲ್ಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಅದಕ್ಕೆ ಸ್ವಲ್ಪನೇ ಮಿಲ್ಕ್ನ ಆ್ಯಡ್ ಮಾಡಿಕೊಂಡು ಅದನ್ನು ಸ್ಮ್ಯಾಶ್ ಮಾಡಬೇಕು. ನಾವು ಅದನ್ನು ಸ್ಮ್ಯಾಶ್ ಮಾಡಿ ನಾದುತ್ತಾ ಅದು ನಿಮಗೆ ಚಪಾತಿ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಬರಬೇಕು. ಅಲ್ಲಿವರೆಗೂ ನೀವು ಮಿಲ್ಕ್ನ ನೋಡ್ಕೊಂಡು ಆ್ಯಡ್ ಮಾಡಿ. ನಾನಿಲ್ಲಿ ಇನ್ನೊಂದು ಸ್ವಲ್ಪ ಮಿಲ್ಕ್ನ ಆ್ಯಡ್ ಮಾಡಿಕೊಂಡು ಅದನ್ನು ಅದೇ ರೀತಿಯೇ ಕಲಿಸ್ಕೊಂಡು ಅದನ್ನ ಚಪಾತಿ ಹಿಟ್ಟಿನ ಅದಕ್ಕೆ ನಾನಿಲ್ಲಿ ನಾದ್ಕೋತಾ ಇದ್ದೀನಿ. ನೀವು ಅಷ್ಟೇ ಅದನ್ನು ಸ್ಮ್ಯಾಶ್ ಮಾಡಿಕೊಂಡು, ನಾನಿಲ್ಲಿ ಒಂದು ಪ್ಯಾಕೆಟ್ ಬ್ರೆಡ್ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ನಿಮಗೆ ಎಷ್ಟು ಜನಕ್ಕೆ ಬೇಕು, ಈಗ ನಾನು ತೊಗೊಂಡಿರೋದ್ರಲ್ಲಿ ಡಬಲ್ ಅಷ್ಟು ನೀವು ಮಾಡ್ಕೋಬೋದು. ಈಗ ನೋಡ್ತಾ ಇರ್ಬೋದು, ನಾನು ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ನಾನು ನಾದ್ಕೊಂಡು ಇದು ರೆಡಿಯಾಗಿದೆ. ಈ ರೀತಿ ಬರುತ್ತೆ. ಈಗ ಇದು ಈ ರೀತಿ ಬರುತ್ತೆ. ಈಗ ನಾವು ಇದನ್ನು ಒಂದು 5 to 10 ಮಿನಿಟ್ಸ್ ಹಾಗೇನೇ ಬಿಡಬೇಕು. ಈಗ ನಾವು ಅದು ಆಗೋ ಅಷ್ಟರಲ್ಲಿ ಒಂದು ಬಾಣಲಿನ ಇಟ್ಟು ಅದಕ್ಕೆ ಎಣ್ಣೆನ ಹಾಕಿ ನಾವಿಲ್ಲಿ ಎಣ್ಣೆನ ಬಿಸಿ ಆಗೋದಕ್ಕೆ ಬಿಡೋಣ. ಈಗ ನಾವು ಅದೇನು ರೆಡಿ ಮಾಡ್ಕೊಂಡಿದ್ವಲ್ಲ ಹಿಟ್ಟು, ಅದನ್ನು ನಾವು ಒಂದೊಂದೇ ಉಂಡೆಗಳನ್ನಾಗಿ ನಾವು ಮಾಡ್ಕೊಳ್ಳೋಣ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಮಾಡ್ಕೋಬೋದು. ನಾನಿಲ್ಲಿ ರೆಗ್ಯುಲರ್ ಜಾಮೂನ್ ಯಾವ ರೀತಿ ರೌಂಡ್ ಶೇಪಲ್ಲಿ ಬರುತ್ತೆ ಆ ಥರ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಾನು ಮಾಡ್ಕೊಂಡಿರೋದ್ರಲ್ಲಿ ಸ್ವಲ್ಪನೂ ಬಿರುಕಿಲ್ಲದೆ ಇರೋ ಥರ ಈ ಥರ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ನಾವಿಲ್ಲಿ ಮಾಡ್ಕೋಬೇಕು. ನಾನಿಲ್ಲಿ ಎಲ್ಲ ಉಂಡೆಗಳನ್ನೂ ಇದೇ ರೀತಿಯೇ ಮಾಡಿ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ನಾನು ತಗೊಂಡಿರೋ ಅಂಥ ಒಂದು ಪ್ಯಾಕೆಟ್ ಬ್ರೆಡ್ಡಲ್ಲಿ ನಮಗೆ ಇಷ್ಟು ಉಂಡೆಗಳಾಗುತ್ತೆ. ನಿಮಗೆ ಬೇಕಂದರೆ ಸ್ವಲ್ಪ ಚಿಕ್ಕದಾಗಾರು ಸ್ಮಾಲ್ ಉಂಡೆಗಳನ್ನಾರು ಮಾಡ್ಕೋಬೋದು, ಇಲ್ಲ ಸ್ವಲ್ಪ ದೊಡ್ಡ ಉಂಡೆಗಳನ್ನಾರು ನೀವು ಮಾಡ್ಕೋಬೋದು. ನಾನಿಲ್ಲಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾಯೋ ಅಷ್ಟರಲ್ಲಿ ಪಕ್ಕದಲ್ಲಿ ಇನ್ನೊಂದು ಪ್ಯಾನ್ ಇಟ್ಟು ನಾನು ಅದಕ್ಕೆ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ. ಈಗ ನಾನು ತೊಗೊಂಡಿರೋದು ಒಂದು ಬೌಲ್ ಸಕ್ಕರೆಗೆ ನಾನು 2 ಕಪ್ಪಷ್ಟು ನೀರನ್ನು ಹಾಕಿ ಸಕ್ಕರೆ ಪಾಕ ಆಗೋದಕ್ಕೆ ಬಿಡ್ತೀನಿ. ನೀವು ನಿಮಗೆ ಸ್ವೀಟ್ನ ನೋಡ್ಬಿಟ್ಟು ನೀವು ಬೇಕಿದ್ರೆ ಹಾಕ್ಕೊಳ್ಳಿ. ಯಾಕೆ ಅಂತ ಅಂದರೆ ಬ್ರೆಡ್ಡಲ್ಲೇ ಸ್ವೀಟ್ನೆಸ್ ಇರೋದ್ರಿಂದ ನಾವು ಸ್ವಲ್ಪ ನೀರನ್ನು ನೋಡಿ ಹಾಗೂ ಸಕ್ಕರೆನ ನಾವು ಆದಷ್ಟು ಕಮ್ಮಿನೇ ತಗೋಬೇಕು. ನಾನೀಗ ಹಾಕಿ ಅದನ್ನು ಮಿಕ್ಸ್ ಮಾಡಿ ಅದು ಕುದಿಯೋದಕ್ಕೆ ಬಿಡ್ತೀನಿ. ಈಗ ನೋಡ್ತಾ ಇರ್ಬೋದು, ಇಲ್ಲಿ ಸಕ್ಕರೆ ಪಾಕ ಕುದಿ ಬರ್ತಿದೆ. ಈ ಟೈಮ್ನಲ್ಲಿ ನಾನು 3 ಏಲಕ್ಕಿನ ಸಿಪ್ಪೆ, ಅಂದರೆ ನೀವು ಪೌಡರ್ ಕೂಡ ಹಾಕೋಬೋದು, ಕುಟ್ಟಿ ಆದರೂ ಹಾಕೋಬೋದು. ನಾನಿಲ್ಲಿ ಹಾಗೇನೇ ಸಿಪ್ಪೆನ ಬಿಡಿಸಿ ಹಾಕೋತಾ ಇದ್ದೀನಿ. ನೀವು ಇದೇ ಟೈಮ್ಗೆ ನೀವು ಬೇಕಿದ್ರೆ ಲೆಮನ್ ಜ್ಯೂಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಹಾಗೆಯೇ ಕಲರ್ಸ್, ಫುಡ್ ಕಲರ್ಸ್ ಆಗಿರ್ಬೋದು, ಇಲ್ಲ ಕೇಸರಿ ಆದರೂ ನೀವು ಆ್ಯಡ್ ಮಾಡ್ಕೋಬೋದು. ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ. ಈಗ ನಾನು ಅದೇನು ರೆಡಿ ಮಾಡ್ಕೊಂಡಿದ್ದೀನಲ್ಲ ಆ ಬಾಲ್ಸ್ ಎಲ್ಲನೂ ನಾನು ಇಲ್ಲಿಗೆ ಹಾಕ್ಕೋತಾ ಇದ್ದೀನಿ. ಈಗ ಅದನ್ನೆಲ್ಲನೂ ನಾವಿಲ್ಲಿ ಹಾಕ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ನಾನೀಗ ಏನು ರೆಡಿ ಮಾಡ್ಕೊಂಡಿದ್ದೆ ಅಷ್ಟು ನಾನೀಗ ಎಣ್ಣೆಗೆ ಹಾಕಿ ಫ್ರೈ ಆಗೋದಕ್ಕೆ ಬಿಡ್ತೀನಿ. ಈಗ ಅದು ಫ್ರೈ ಆಗೋ ಅಷ್ಟರಲ್ಲಿ ಇಲ್ಲಿ ಸಕ್ಕರೆ ಪಾಕ ಕೂಡ ರೆಡಿ ಆಗ್ತಿದೆ. ನೀವು ಆವಾಗವಾಗ ಸಕ್ಕರೆ ಪಾಕನ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಅದು ತಳ ಇಟ್ಕೊಳ್ಳುತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಈಗ ಅದು ಕಲರ್ ಚೇಂಜ್ ಆಗ್ತಿದೆ. ಈಗ ಅಷ್ಟರಲ್ಲಿ ಇಲ್ಲಿ ಪಾಕ ಕೂಡ ರೆಡಿ ಆಗ್ತಿದೆ. ಈಗ ನಾವು ಲೋ ಫ್ಲೇಮಲ್ಲಿ ಇಟ್ಟು ಅದನ್ನ ನೋಡ್ಕೋಬೇಕು. ನೀವು ಈ ಥರ ತೆಗೆದಾಗ ಅದು ಎಳೆ ರೀತಿ ಬರಬೇಕು. ಈಗ ಇಲ್ಲಿ ಇನ್ನೇನು ಉಂಡೆಗಳೆಲ್ಲ ರೆಡಿ ಆಗ್ತಿದೆ. ನೋಡ್ತಾ ಇರ್ಬೋದು, ಇಷ್ಟು ಕಲರ್ ಬಂದರೆ ಸಾಕು. ಇನ್ನೂ ತುಂಬ ಕಪ್ಪಗಾದರೆ ಅದು ನಮಗೆ ಚೆನ್ನಾಗಿರಲ್ಲ. ಸೊ ಅದರಿಂದ ಇಷ್ಟಾದರೆ ಸಾಕು. ನಾನು ಅದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೋತಾ ಇದ್ದೀನಿ. ಅದನ್ನ ಒಂದು 5 ಮಿನಿಟ್ಸ್ ಕೂಲ್ ಆಗೋಕ್ಕೆ ಬಿಡೋಣ. ಈಗ ನಾವು ಸಕ್ಕರೆ ಪಾಕ ಹೇಗೆ ಕಂಡುಹಿಡಬೇಕು ಅಂದರೆ, ಈ ಥರ ಕೈನಲ್ಲಿ ಅಂಟು ಥರ ಬಂದರೆ ಸಕ್ಕರೆ ಪಾಕ ರೆಡಿಯಾಗಿದೆ ಅಂತ. ಈಗ ನಾನು ಅದೇನು ರೆಡಿ ಮಾಡ್ಕೊಂಡಿದ್ದೆ ಉಂಡೆಗಳು ಅದೆಲ್ಲನೂ ನಾನು ಸಕ್ಕರೆ ಪಾಕಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ.
ನೀವು ಕೂಡ ನಾನಿಲ್ಲಿ ಸ್ವೀಟ್ ಸ್ವಲ್ಪ ಕಮ್ಮಿ ತೊಗೊಂಡಿರೋದ್ರಿಂದ ಪಾಕ ಕೂಡ ಕಮ್ಮಿ ಆಗಿದೆ. ನೀವು ಬೇಕಿದ್ರೆ ಇನ್ನೂ ಸ್ವಲ್ಪ ಪಾಕ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಮತ್ತು ಸಕ್ಕರೆನ ಆ್ಯಡ್ ಮಾಡ್ಕೊಂಡು ನೀವು ಮಾಡ್ಕೋಬೋದು. ನಾನಿಲ್ಲಿ ತೊಗೊಂಡಿರೋ ಅಂಥ ಮೆಷರ್ಮೆಂಟ್ಗೆ ಇಷ್ಟು ಸಾಕು ಅನಿಸುತ್ತೆ. ಆದರೆ ಇದೇ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ತಾ ಅದು ಪಾಕ ಹಿಡಿಯೋ ತನಕ ಒಂದು 30 to 40 ಮಿನಿಟ್ಸ್ ಬಿಡಬೇಕು. ನಾನೀಗ ಒಂದು 40 ಮಿನಿಟ್ಸ್ ಬಿಟ್ಟು ನೋಡಿದ್ದೀನಿ. ಈಗ ಅಲ್ಲಿ ನೋಡ್ಬೋದು ನೀವೇನೇ ಸಕ್ಕರೆ ಪಾಕ ಎಲ್ಲ ಕಮ್ಮಿಯಾಗಿದೆ, ಅದೆಲ್ಲ ಹೀರ್ಕೊಂಡು ಚೆನ್ನಾಗಾಗಿದೆ. ಈಗ ನಾನು ಅದನ್ನು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಯಾವುದಾದ್ರು ಡ್ರೈ ಫ್ರೂಟ್ಸ್ಗಳನ್ನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ವೀಡಿಯೋಗೆ ಅಂತ ಮನೇಲಿ ಇದ್ದಂಥ ಬಾದಾಮಿ ಮತ್ತು ದ್ರಾಕ್ಷಿಯಿಂದ ನಾನು ಅದನ್ನ ಗಾರ್ನಿಷಿಂಗ್ ಮಾಡ್ಕೊತಾ ಇದ್ದೀನಿ. ಈಗ ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಂತೂ ಮಕ್ಳುಗಳಿಗೆ ತುಂಬ ಇಷ್ಟ ಆಗೋವಂಥದ್ದು. ಸ್ವೀಟ್ ಅಂತ ಕೇಳಿದಾಗ ನೀವು ಪಟ್ ಅಂತ ಮಾಡ್ಕೊಳ್ಬೋದು. 5 ಇಂಗ್ರೀಡಿಯೆಂಟ್ಸಿಂದ ಆಗೋವಂಥ ಜಾಮೂನ್. ಇಲ್ಲಿ ನಾನು ಅದನ್ನು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ನಾವು ನಾರ್ಮಲಾಗಿ ಏನು ಜಾಮೂನ್ ರೆಸಿಪಿ ಮಾಡ್ತೀವಿ ಅದೇ ಥರನೇ ಬರುತ್ತೆ. ನೋಡಿದ್ರಲ್ಲ ಗಾಯ್ಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ದಯವಿಟ್ಟು ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ. ನಾನು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.